ನಮಸ್ಕಾರ ಸ್ನೇಹಿತರೆ, ಈ ದಿನ ನಡೆದಂಥ PDO ಎಕ್ಸಾಮ್ಗೆ ಅಂದರೆ ನಾನಚಿಕೆಗೆ ಸಂಬಂಧಪಟ್ಟಂತೆ ಕಮ್ಯುನಿಕೇಷನ್ ಪೇಪರ್ನಲ್ಲಿ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ 30 ಕ್ವಶನನ್ನು ಡಿಸ್ಕಸ್ ಮಾಡೋಣ. ಎಕ್ಸ್ಪೆಕ್ಟೆಡ್ ಕೀ ಆನ್ಸರ್ಸ್ನ. ಒಂದನೇದಾಗಿ ವಿಚ್ ಬಟನ್ ಅಮಾಂಗ್ ದ ಫಾಲೋಯಿಂಗ್ ಯೂಸ್ ಟು ಚೇಂಜ್ ದ ಬ್ಯಾಕ್ಗ್ರೌಂಡ್ ಆಫ್ ಅ ಡಾಕ್ಯುಮೆಂಟ್ ಅಂತ ಕೇಳ್ತಿದ್ದಾರೆ. ಇನ್ನು MS ವರ್ಡ್ನಲ್ಲಿ ನಾವು ಡಾಕ್ಯುಮೆಂಟ್ ಬ್ಯಾಕ್ಗ್ರೌಂಡ್ನ ಚೇಂಜ್ ಮಾಡ್ಬೇಕಂದ್ರೆ ಇದರಲ್ಲಿ ಆಪ್ಷನ್ 3 ಫಿಲ್ ಎಫೆಕ್ಟ್ಸ್ನ ಯೂಸ್ ಮಾಡ್ತೀವಿ ನೋಡಿ ಸ್ನೇಹಿತರೆ. ದ ಫಾರ್ಮುಲಾ ಇನ್ ಎಕ್ಸೆಲ್ ಸ್ಟಾರ್ಟ್ಸ್ ವಿತ್ ವಿಚ್ ಸಿಂಬಲ್ ಅಂತ ಕೇಳ್ತಾಯಿದ್ದಾರೆ. ಅಂದರೆ ಯಾವಾಗಲೂ MS ಎಕ್ಸೆಲ್ನಲ್ಲಿ ಈಕ್ವಲ್ ಟು ಸಿಂಬಲಿಂದನೇ ಫಾರ್ಮುಲಾ ಸ್ಟಾರ್ಟ್ ಆಗ್ತವೆ. ಎಕ್ಸಾಂಪಲ್ ನೋಡಿದ್ರೆ ಈಕ್ವಲ್ ಟು ಮ್ಯಾಕ್ಸ್ ಆಗಿರ್ಬೋದು, ಇಲ್ಲಿ ಬ್ರ್ಯಾಕೆಟ್ನಲ್ಲಿ ಯಾವುದಾದ್ರೂ ನಮಗೇನು ರಿಕ್ವೈರ್ಡ್ ಇರ್ತವಲ್ಲ A1 to B1 ಈ ಥರ ನಾವು ಎಂಟ್ರಿ ಮಾಡ್ಬೋದು. ಅಂದರೆ MS ಎಕ್ಸೆಲ್ನಲ್ಲಿ ಕಂಪಲ್ಸರಿಯಾಗಿ ಎಕ್ಸೆಲ್ ಈಕ್ವಲ್ ಟು ಇಂದನೇ ಸ್ಟಾರ್ಟ್ ಆಗ್ತದೆ ನೋಡಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಸೆಲ್ ರೆಫರೆನ್ಸ್ ಆಫ್ ಅ ರೇಂಜ್ of cells that starts in a cell C1 and goes over column H and down to row 10 ಅಂತೇಳಿ. ಇಲ್ಲಿ MS ಎಕ್ಸೆಲ್ನಲ್ಲಿ ನಾವು ಆಲ್ಮೋಸ್ಟ್ ಅಬ್ಸರ್ವ್ ಮಾಡಿರ್ಬೋದು ಸ್ನೇಹಿತರೆ, ಅಲ್ಲಿ ರೋಸ್ ಮತ್ತು ಕಾಲಮ್ಸ್ ಅಂತ ಬಂದಿರ್ತವೆ. ನಾವು ಇದರಲ್ಲಿ ಏನನ್ನ ಇಂಡಿಕೇಟ್ ಮಾಡ್ತೀವಿ ಅಂದರೆ ಆಲ್ಫಾಬೆಟ್ಸ್ ಯಾವಾಗಲೂ ಕೂಡ ಕಾಲಮ್ಸ್ ಆಗಿರ್ತವೆ. ಅದೇ ಥರನಾಗಿ ನ್ಯೂಮೆರಿಕಲ್ಸ್ ಅಂದರೆ ನಂಬರ್ಸ್ನ ಯಾವ ಥರ ಮೆನ್ಷನ್ ಮಾಡಿರ್ತೀವಿ ಅಂದರೆ ನಾವು 1 2 3 ಅಂತ ಮೆನ್ಷನ್ ಮಾಡಿರ್ತೀವಿ. ಅದೇ ಥರನಾಗಿ ಇಲ್ಲಿ ಏನು ಕೇಳ್ತಿದ್ದಾರೆ, C1ಲಿಂದ ಹಿಡಿದು ಅಪ್ ಟು 10ವರೆಗೆ ಯಾವ ಥರ ನಾವು ರಿಪ್ರೆಸೆಂಟ್ ಮಾಡ್ಬೇಕಂತೇಳಿ. ಇಲ್ಲಿ ನಾವು ಎಕ್ಸಾಂಪಲ್ ನೋಡ್ಬೋದು. ಇಲ್ಲಿ C1 ಬರೆದು H10 ಅಂದರೆ H10 ಅಂತ ಬರೀಬೇಕಾಗತ್ತೆ. ಇಲ್ಲಿ H10 ಇದು ಒಂದು ನಮಗೆ ಕರೆಕ್ಟ್ ಆದ ಫಾರ್ಮೆಟ್ ಆಗಿರುತ್ತೆ. ಇಲ್ಲಿ ಆಪ್ಷನ್ ಯಾವುದಿದೆ ಅಂದರೆ ಸೆಕೆಂಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. ತದನಂತರದಲ್ಲಿ ನಾವು ಇನ್ನು ಸ್ಪ್ರೆಡ್ ಶೀಟ್ ಈಚ್ ಸೆಲ್ ಈಸ್ ರೆಫರ್ಡ್ ಬೈ ಇಟ್ಸ್ ಅಂತ ಕೇಳ್ತಿದ್ದಾರೆ. ಅಂದರೆ ಒಂದು ಯಾವುದೇ ರೀತಿಯಾಗಿ ಇಲ್ಲಿ ನೋಡ್ತಿರ್ಬೋದು ನೀವು, ಸೆಲ್ ಇದೆಲ್ಲ ಇದು ನಾವೀಗ A1 ಮತ್ತು B1 ಅಂತೇಳಿ ನಾವು ಇಲ್ಲಿ ರೆಪ್ರೆಸೆಂಟ್ ಮಾಡ್ತಿದ್ದೀವಲ್ಲ, ಅದೇ ಥರನಾಗಿ A2 ಅಂತ ಬರಿಬೋದು ಅಥವಾ B2 ಅಂತೇಳಿ ಬರಿಬೋದು. ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದು ಅಂತ ಕೇಳಿದ್ರೆ ನಾವು ಇವಕ್ಕೇನು ಅಂತ ಹೇಳ್ತೀವಲ್ಲ ಸ್ಪೆಸಿಫೈಡ್, ನಾವು ಡೈರೆಕ್ಟಾಗಿ ಅದನ್ನೇ ಹೆಂಗೆ ಯಾವ ಥರ ನಾವು ಮೆನ್ಷನ್ ಮಾಡ್ತೀವಿ ಅಂದರೆ ಇಲ್ಲಿ ನೋಡಿ, ಇಲ್ಲಿ 2 ಬರ್ದಿದ್ದೀವಿ ಅಂದ್ರೆ ಈ 2 ಯಾವ್ದು ಎಲ್ಲಿ ಬರ್ತದೆ ಅಂತ ಕೇಳಿದ್ರೆ A1 ಸೆಲ್ನಲ್ಲಿ ಬರ್ತಂತ ಹೇಳ್ತೀವಲ್ಲ, ಇದಕ್ಕೆ ನಾವು ಸೆಲ್ ಅಡ್ರೆಸ್ ಅಂತ ಹೇಳ್ತೀವಿ. ಇದಕ್ಕೆ ಆನ್ಸರ್ ಯಾವುದಾಗುತ್ತೆ ಅಂದರೆ ಸೆಕೆಂಡ್ ಒನ್ ಆಗುತ್ತೆ ನೋಡಿ. ಸೆಲ್ ಅಡ್ರೆಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ವಿಚ್ ಫಂಕ್ಷನ್ ಡಿಸ್ಪ್ಲೇಸ್ ರೋ ಡಾಟಾ ಇನ್ ಕಾಲಮ್ಸ್ ಆ್ಯಂಡ್ ಕಾಲಮ್ ಡಾಟಾ ಇನ್ ರೋಸ್ ಅಂತೇಳಿ. ವೈಸ್ ವರ್ಷ ಅಂದರೆ ರೋದಾಗಿದ್ದನ್ನ ಕಾಲಮ್ದಾಗ ತೋರಿಸ್ಬೇಕು, ಕಾಲಮ್ದಾಗಿದ್ದನ್ನ ರೋದಾಗ ತೋರಿಸ್ಬೇಕು. ಅದಕ್ಕೇನಂತ ನಾವು ಕರಿತೀವಿ ಅಂತ ಕೇಳಿದ್ರೆ ಟ್ರಾನ್ಸ್ಪೋಸ್ ಅಪ್ಪ ಕರಿತೀವಿ ನೋಡಿರಿ, ಟ್ರಾನ್ಸ್ಪೋಸ್ ಅಂತೇಳಿ ಕರಿತೀವಿ. ಇದು ಎಕ್ಸಾಂಪಲ್ ಆಗಿ ಸೆಕೆಂಡ್ ಇಯರ್ PUC ಮ್ಯಾಥ್ಸ್ನಲ್ಲಿ ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್ ಅಂತೇಳಿ ಕೂಡ ಕರೀತಾರೆ. ಇದು ಅದಕ್ಕೆ ರಿಲೇಟೆಡ್ ತೊಗೊಬಂದು ನೋಡಿ ಸ್ನೇಹಿತರೆ, ಸೈನ್ಸ್ ಇದ್ದವರು. ಅದೇ ಥರನಾಗಿ ಆ ಗ್ರೂಪ್ ರಿಲೇಟೆಡ್ ಟು ವೆಬ್ ಪೇಜಸ್ ಅಂದರೆ ವೆಬ್ ಪೇಜಸ್ ಏನಂತ ಕರಿತೀವಿ ಅಂದರೆ ಕಲೆಕ್ಷನ್ ಆಫ್ ವೆಬ್ ಪೇಜಸ್ ಇಸ್ ನೋನ್ ಆಸ್ ಅ ವೆಬ್ಸೈಟ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ. ವಾಟ್ ಡಸ್ ಕ್ಲಿಯರ್ ಬ್ರೌಸಿಂಗ್ ಡಾಟಾ ಟೈಪಿಕಲಿ ಇನ್ಕ್ಲೂಡ್ ಅಂತ ಕೇಳ್ತಿದ್ದಾರೆ. ಅಂದರೆ ಇದರೊಳಗೆ ಕ್ಲಿಯರ್ ಬ್ರೌಸಿಂಗ್ ಡಾಟಾ ಅಂದರೆ ಯಾವ್ಯಾವ ಇನ್ಕ್ಲೂಡ್ ಆಗಿರ್ತಾವೆ ಅಂತ ಕೇಳ್ತಿದ್ದಾರೆ. ಓನ್ಲಿ ಕ್ಯಾಚೆ ಅಥವಾ ಓನ್ಲಿ ಕುಕ್ಕೀಸ್ ಅಂತ ಕೇಳ್ತಾರೆ. ಅದಕ್ಕೆ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ನೋಡಿ ಸ್ನೇಹಿತರೆ. ಕ್ಯಾಚೆ ಆಗಿರ್ಬೋದು, ಕುಕ್ಕೀಸ್ ಮತ್ತು ಹಿಸ್ಟ್ರಿ ಮತ್ತು ಈ ಥರ ಸೇವ್ಡ್ ಪಾಸ್ವರ್ಡ್ ಎಲ್ಲ ಕೂಡ ಬ್ರೌಸಿಂಗ್ ಡಾಟಾದಲ್ಲಿ ಇರ್ತವೆ. ದ ಫೈಲ್ ದಟ್ ಈಸ್ ಲಿಂಕ್ಡ್ ವಿತ್ ಆ್ಯನ್ ಇಮೇಲ್ ಆ್ಯಂಡ್ ಸೆಂಡ್ ಟು ದ ರಿಸೀವರ್ ಆಫ್ ಇಮೇಲ್ ಈಸ್ ರೆಫರ್ ಟು ಆ್ಯಸ್ ಏನಂತ ಕರೀತಾರೆ. ಅಂದರೆ ಒಂದು ಇಮೇಲ್ ಜೊತೆ ನಾವು ಯಾವುದಾದ್ರೂ ಒಂದು ಸಂಬಂಧಪಟ್ಟಂಥ ಡಾಕ್ಯುಮೆಂಟನ್ನು ಆ್ಯಡ್ ಮಾಡಿದ್ವಿ ಅಂದರೆ ಅದಕ್ಕೆ ನಾವೇನು ಕರಿತೀವಿ ಅಂದರೆ ಅಟ್ಯಾಚ್ಮೆಂಟ್ ಅಂತೇಳಿ ಕರಿತೀವಿ ನೋಡಿ ಸ್ನೇಹಿತರೆ. ನೀವು ಆಲ್ಮೋಸ್ಟ್ ಆಗಿ ಮೊಬೈಲ್ನಲ್ಲಿ ಕೂಡ ನೋಡ್ತಿರ್ಬೋದು, ಯಾವುದಾದ್ರೂ ಇಮೇಲ್ ಸೆಂಡ್ ಮಾಡ್ಬೇಕಾದ್ರೆ ಅಟ್ಯಾಚ್ಮೆಂಟ್ ಅಂತೇಳಿ ಡಾಕ್ಯುಮೆಂಟ್ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಆ್ಯಡ್ ಆಗಿರುತ್ತೆ. ಅದಕ್ಕೆ ನಾವು ಅಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ ಡಾಕ್ಯುಮೆಂಟ್ ಆ್ಯಡ್ ಮಾಡಬೇಕಾದ್ರೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಅದೇ ಥರನಾಗಿ ವಾಟ್ ಈಸ್ ಕುಕ್ಕಿ ಅಂತೇಳಿ ಕೇಳ್ತಿದ್ದಾನೆ. ಕುಕ್ಕಿ ಅಂದರೆ ಇದೊಂದು ಸ್ಮಾಲ್ ಅಮೌಂಟ್ ಆಫ್ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡ್ತೀವಿ ಸ್ನೇಹಿತರೆ. ನಾವು ಯಾವುದಾದ್ರೂ ಒಂದು ವೆಬ್ಸೈಟ್ನಲ್ಲಿ ಹೊಸದಾಗಿ ವಿಸಿಟ್ ಮಾಡ್ತೀವಿ ಅಂದರೆ ನೆಕ್ಸ್ಟ್ ಟೈಮ್ ನಾವು ಏನಾದರೂ ಸರ್ಚ್ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ನಮಗೆ ಸಂಬಂಧಪಟ್ಟಂಥ ಮಾಹಿತಿನ ಬೇಗ ಒದಗಿಸ್ಬೇಕಂತೇಳಿ ಅದೇನು ಮಾಡ್ತಾರೆ, ಒಂದು ಸ್ಮಾಲ್ ಅಮೌಂಟ್ ಇನ್ಫಾರ್ಮೇಷನ್ ನಮ್ಮದು ಸ್ಟೋರೇಜ್ ಸೇವ್ ಮಾಡ್ತೀವಿ, ನಮ್ಮದು ಆ್ಯಕ್ಟಿವಿಟಿನ ಸೇವ್ ಮಾಡ್ತೀವಿ. ಅದಕ್ಕೆ ನಾವು ಕುಕ್ಕಿ ಅಂತೀವಿ. ಆ ಸ್ಮಾಲ್ ಪೀಸ್ ಆಫ್ ಡಾಟಾ ಸ್ಟೋರ್ಡ್ ಬೈ ಎ ವೆಬ್ಸೈಟ್ ಆನ್ ಯೂಸರ್ಸ್ ಕಂಪ್ಯೂಟರ್ ಅಂತೇಳಿ ಕರಿತಾರೆ ಸ್ನೇಹಿತರೆ. 81 ಕ್ವಶನ್ ನೋಡೋಣ. ಸಿಂಬಲ್ ವಿಚ್ ಇಸ್ ನಾಟ್ ಫಾರ್ಮಿಟೆಡ್ ಇನ್ ಇಮೇಲ್ ಅಡ್ರೆಸ್ ಅಂತ ಕೇಳ್ತಿದ್ದಾರೆ. ಇನ್ನು ಇಮೇಲ್ ಅಡ್ರೆಸ್ನಲ್ಲಿ ನಾವು ಆಲ್ಮೋಸ್ಟ್ ಎಲ್ಲ ನೋಡಿರ್ತೀವಿ. ಈಗ ಎಕ್ಸಾಂಪಲ್ ಆಗಿ ರಾಕೇಶ್ ಅಥವಾ ಏನಾದರೂ ನಂಬರ್ ಇಟ್ಟು .@gmail.com ಅಂತೇಳಿ ಈ ಥರ ಮಾಡ್ಬೋದು. ಅದೇ ಥರನಾಗಿ ಇಲ್ಲಿ ಡಾಟ್ನ ಯೂಸ್ ಮಾಡ್ಬೋದು, @ ಯೂಸ್ ಮಾಡ್ಬೋದು, ಅಂಡರ್ಸ್ಕೋರ್ನ ಯೂಸ್ ಮಾಡ್ಬೋದು. ಬಟ್ ಬ್ಲ್ಯಾಂಕ್ ಸ್ಪೇಸನ್ನು ಯಾವುದೇ ಥರನಾಗಿ ಯೂಸ್ ಮಾಡೋಕ್ಕೆ ಬರೋದಿಲ್ಲ ನೋಡಿ ಸ್ನೇಹಿತರೆ. ಇದೊಂದು ಆಡ್ ಒನ್ ಔಟ್ ಆಗುತ್ತೆ. ಇದು ಆನ್ಸರ್ ಆಗಿರುತ್ತೆ ಇದಕ್ಕೆ. ತದನಂತರದಲ್ಲಿ 79ನೇದು ಏನು ಹೇಳ್ತಿದೆ ಅಂದರೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆ್ಯನ್ ಎಕ್ಸಾಂಪಲ್ ಆಫ್ ಅ ಕನೆಕ್ಷನ್ ಓರಿಯೆಂಟೆಡ್ ಸರ್ವಿಸ್ ಅಂತೇಳಿ ಆ ನೆಟ್ವರ್ಕ್ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಆನ್ಸರ್ ಯಾವುದಾಗಿ ಬರ್ಬೋದು ಅಂದರೆ ಡಾಟಾಬೇಸ್ ಕ್ವೆರಿ ಆಗಿರುತ್ತೆ ನೋಡಿ. ಇದಕ್ಕೆ ಕನೆಕ್ಷನ್ ಓರಿಯೆಂಟೆಡ್ ನೆಟ್ವರ್ಕ್ ಆಗಿರುತ್ತೆ. ಇದಕ್ಕೆ ಕಂಪಲ್ಸರಿ ಕನೆಕ್ಷನ್ ಓರಿಯೆಂಟೆಡ್ ನೆಟ್ವರ್ಕ್ ಆಗಿರುತ್ತೆ ನೋಡಿ ಸ್ನೇಹಿತರೆ. ಇದಕ್ಕೆ ಡಾಟಾಬೇಸ್ ಕ್ವೆರಿ ಆಗಿರುತ್ತೆ ಆನ್ಸರ್. ಇನ್ನು DNS ಅಂದರೆ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ. DNS ಅಂದರೆ ಡೊಮೇನ್ ನೇಮಿಂಗ್ ಸಿಸ್ಟಮ್ ಅಂತೇಳಿ ಇದ್ರ ಫುಲ್ ಫಾರ್ಮ್ ಆಗಿರುತ್ತೆ.
ತದನಂತರದಲ್ಲಿ ನಾವು ನೋಡೋದಾದರೆ ಡಾಟಾ ಟ್ರಾನ್ಸ್ಫರ್ ರೇಟ್ ಇನ್ ಮೋಡೆಮ್ಸ್ ಅಂದರೆ ಮಾಡೆಲೇಷನ್ ಮತ್ತು ಡಿಮಾಡೆಲೇಷನ್ ಅಂತೇಳಿ ಕರಿಬೋದು. ಇದು ಎನ್ಲಾಗ್ ಇದನ್ನು ಡಿಜಿಟಲ್ ಕನ್ವರ್ಟ್ ಮಾಡುತ್ತೆ, ಡಿಜಿಟಲ್ ಇದನ್ನ ಎನ್ಲಾಗ್ ಕನ್ವರ್ಟ್ ಮಾಡುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಯಾವುದರಿಂದ ಮೇಜರ್ ಮಾಡ್ತೀವಿ ಅಂತೇಳಿ ನೋಡಿದ್ರೆ ಇದು BPS ನೋಡಿ ಸ್ನೇಹಿತರೆ. BPS ಅಂದರೆ ಬಿಟ್ಸ್ ಪರ್ ಸೆಕೆಂಡ್ಸ್ ಅಂದಂಗೆ. ಬಿಟ್ಸ್ ಅಂದರೆ ಗೊತ್ತಿರುತ್ತೆ, ಬೈನರಿ 0 ಅಥವಾ 1, ಇವು ಬಿಟ್ಸ್ ಪರ್ ಸೆಕೆಂಡ್ ಅಂತೇಳಿ ಕರೀತಾರೆ ನೋಡಿ ಸ್ನೇಹಿತರೆ. ಇಲ್ಲಿ ಬ್ಯಾಂಡ್ವಿಡ್ತನ್ನು ನಾವು ಯಾವ್ದು ಮಾಡ್ತೀವಿ ಅಂದರೆ ಫ್ರೀಕ್ವೆನ್ಸಿಗೆ ಯೂಸ್ ಮಾಡ್ತೀವಿ. ಮಿಪ್ಸನ್ನು ಸೂಪರ್ ಕಂಪ್ಯೂಟರ್ದು ಸ್ಪೀಡ್ನ ಚೆಕ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಆಲ್ಸೋ ಫ್ಲಾಪ್ಸ್ ಅಂತೇಳಿ ಕೂಡ ಬರುತ್ತೆ, ಅದನ್ನು ಕೂಡ ಯೂಸ್ ಮಾಡ್ತೀವಿ. ಇನ್ನು ವಿಚ್ ಆಫ್ ದ ಫಾಲೋಯಿಂಗ್ ಸ್ಟಾರ್ಟ್ ಕೀ ಈಸ್ ಯೂಸ್ ಟು ಸ್ಟಾರ್ಟ್ ದ ಸ್ಲೈಡ್ಸು ಅಂತೇಳಿ. ಈ ಸ್ಲೈಡ್ಸು ಮಾಡಬೇಕಾದ್ರೆ ನಾವು ಯಾವ ಕೀಯನ್ನು ಯೂಸ್ ಮಾಡ್ತೀವಿ ಅಂತ ಕೇಳ್ತಿದ್ದಾರೆ. ಯೂಸಿಂಗ್ F5 ಈಸ್ ದ ರೈಟ್ ಆನ್ಸರ್ ನೋಡಿ ಸ್ನೇಹಿತರೆ ಇದರಲ್ಲಿ. ತದನಂತರದಲ್ಲಿ 84ನೇ ಕ್ವಶನ್ ಏನು ಹೇಳ್ತದೆ ಅಂದರೆ, ಇನ್ನು MS PowerPoint ಪ್ರೆಸೆಂಟೇಷನ್ ಸ್ಲೈಡ್ ಲೇಔಟ್ ಅವೈಲೇಬಲ್ ಆನ್ ವಿಚ್ ಮೆನು ಅಂತ ಕೇಳ್ತಿದ್ದಾರೆ. ಇಲ್ಲಿ ವ್ಯೂ ಮೆನುದೊಳಗೆ ಸ್ಲೈಡ್ ಲೇಔಟ್ ಕಂಡುಬರುತ್ತೆ ನೋಡಿ. ಇನ್ನು ಅದೇ ಥರನಾಗಿ ಹೂ ಡಿಸೈನ್ ದ ಕನ್ನಡ ನುಡಿ ಸಾಫ್ಟ್ವೇರ್, ಈ ಕನ್ನಡ ನುಡಿ ಸಾಫ್ಟ್ವೇರ್ನ ಯಾರು ಡಿಸೈನ್ ಮಾಡ್ತಿದ್ದಾರೆ ಅಂತ ಕೇಳ್ತಾರೆ. ಇದು ಆಲ್ಮೋಸ್ಟ್ ಆಲ್ ಸುಮಾರು ಸರಿ ಕ್ವಶನ್ ಆಗಿದೆ. PK ರಾವ್ ಅವರು ಅಂತೇಳಿ ಬರುತ್ತೆ ನೋಡಿ ಸ್ನೇಹಿತರೆ ಆನ್ಸರ್. ತದನಂತರದಲ್ಲಿ ನಾವು ನೋಡೋದಾದರೆ ಇನ್ನು MS PowerPoint ವಿಚ್ ಶಾರ್ಟ್ಕಟ್ ಕೀ ಈಸ್ ಯೂಸ್ ಟು ಸೇವ್. ಇದು ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ, Ctrl+S ಇದೆ ರೈಟ್ ಆನ್ಸರ್. ದ ಕೀಬೋರ್ಡ್ ಲೇಔಟ್ ಕಾಮನ್ಲಿ ಯೂಸ್ ಫಾರ್ ಟೈಪಿಂಗ್ ನುಡಿ ಈಸ್ QWERTY ನೋಡಿ ಸ್ನೇಹಿತರೆ. ಇದು QWERTY ಬರ್ತಿದೆ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಫಸ್ಟ್ ಕಂಪ್ಯೂಟರ್ ವಿಚ್ ಪ್ರೊವೈಡ್ ಸ್ಟೋರೇಜ್ ಅಂತೇಳಿ, ಇದು ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ನೋಡಿರ್ತಾರೆ. ಇದು EDSAC ಅಂತೇಳಿ ಬರುತ್ತೆ ನೋಡಿ. ಈ EDSAC ಸಂಬಂಧಪಟ್ಟಂಗೆ ಎಲೆಕ್ಟ್ರಾನಿಕ್ ಡಿಲೇ ಸ್ಟೋರೇಜ್ ಆಟೋಮೆಟಿಕ್ ಕಂಪ್ಯೂಟರ್ ಅಂತೇಳಿ ಕರಿತಾರೆ ನೋಡಿ ಸ್ನೇಹಿತರೆ ಇದಕ್ಕೆ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಯೂಸ್ಡ್ ಆಸ್ ಅ ಸೆಕೆಂಡರಿ ಸ್ಟೋರೇಜ್ ಅಂತೇಳಿ ಕೇಳ್ತಿದ್ದಾರೆ. ಇಲ್ಲಿ ಮ್ಯಾಗ್ನೆಟಿಕ್ ಡಿಸ್ಕ್ ಆಗಿರ್ಬೋದು ಅಥವಾ ಫ್ಲಾಪಿ ಡಿಸ್ಕ್ ಕೂಡ ಆಗಿರ್ಬೋದು, ಇದನ್ನು ಕೂಡ ನಾವು ಯೂಸ್ ಮಾಡ್ತೀವಿ. ಮ್ಯಾಗ್ನೆಟಿಕ್ ಟೇಪ್ಸ್ ಯೂಸ್ ಮಾಡ್ತೀವಿ. ಬಟ್ ಈ ಸೆಮಿಕಂಡಕ್ಟರ್ ಮೆಮ್ರಿನ ನಾವು ಪ್ರೈಮರಿ ಮೆಮ್ರಿದಾಗ ಯೂಸ್ ಮಾಡ್ತೀವಿ ನೋಡಿ ಸ್ನೇಹಿತರೆ. ಇದರಲ್ಲಿ ಆಡ್ ಆನ್ ಔಟ್ ಇದನ್ನು ತೆಗಿಬೇಕು ನಾವು. ಸೆಮಿಕಂಡಕ್ಟರ್ ಮೆಮ್ರಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಚ್ ಈಸ್ ದ ಮಸ್ಟ್ ಫಾರ್ ನೆಟ್ವರ್ಕ್ ಪ್ರಿಂಟರ್ಸ್ ದಟ್ ಈಸ್ ಕನೆಕ್ಟೆಡ್ ಡೈರೆಕ್ಟ್ಲಿ ಟು ಲೋಕಲ್ ನೆಟ್ವರ್ಕ್ ಅಂತ ಕೇಳಿದ್ರೆ, ಇದಕ್ಕೆ ಆನ್ಸರ್ DNS ಹಾಸ್ಟ್ ನೇಮ್ ಆಗುತ್ತೆ ನೋಡಿ. ಇಲ್ಲಿ ಆಲ್ಮೋಸ್ಟ್ ಆಲ್ ನೋಡಿದರೆ ನಾವು ಇಲ್ಲೇ ಎಲಿಮಿನೇಟ್ ಮಾಡ್ಬೋದು. ಫೈಲ್ ನೇಮನ್ನು ಬರಲ್ಲ. ಪ್ರಿಂಟರ್ ಸೀರಿಯಲ್ ನಂಬರ್ ಅಂದರೆ ಇದು ಒಂದು ಅಥೆಂಟಿಕೇಷನ್ ನಂಬರ್ ಆಗಿರುತ್ತೆ ಅದಕ್ಕೆ ಪ್ರಿಂಟರ್ಗೆ. ಈ ಪ್ರಿಂಟರ್ ಕಾರ್ಟ್ರೇಜ್ ಅಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ಇಂಕ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಿದೆ. ಸೊ ಇಲ್ಲೆಲ್ಲ ಆಡ್ ಆನ್ ಔಟ್ ಮಾಡಿದರೆ DNS ಹಾಸ್ಟ್ ನೇಮ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ನೋಡಿ. ನೆಕ್ಸ್ಟ್ ಕ್ವಶನ್ ಏನಾಗ್ತಿದೆ ನೋಡೋಣ ಇಲ್ಲಿ. ವಿಂಡೋ ಡ್ಯಾಶ್ ಈಸ್ ಅ ವಿಂಡೋ ಯುಟಿಲಿಟಿ ಪ್ರೋಗ್ರಾಮ್ ದಟ್ ಲೊಕೇಟ್ಸ್ ಆ್ಯಂಡ್ ಎಲಿಮಿನೇಟ್ಸ್ ಅನ್ನೆಸೆಸರಿ ಫ್ರಾಗ್ಮೆಂಟ್ಸ್ ಆ್ಯಂಡ್ ರೀಅರೇಂಜಸ್ ದ ಫೈಲ್ ಆ್ಯಂಡ್ ಅನ್ಯೂಸ್ಡ್ ಡಿಸ್ಕ್ ಸ್ಪೇಸ್ ಟು ಆಪ್ಟಿಮೈಸ್ ದ ಆಪರೇಷನ್ಸ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಫ್ರಾಗ್ಮೆಂಟ್ಸ್ ಅಂದರೆ ಚೂರಾಗಿರುತ್ತಲ್ಲ ಅವಕ್ಕೆ ಡಿಸ್ಕ್ನಲ್ಲಿ ಅವನು ಯಾವುದು ಆಪ್ಟಿಮೈಸ್ ಮಾಡ್ತಂತ ಕೇಳ್ತಾರೆ. ಇದಕ್ಕೆ ಡಿಸ್ಕ್ ಡಿಫ್ರಾಗ್ಮೆಂಟ್ರಿ ಇಸ್ ದ ರೈಟ್ ಆನ್ಸರ್ ನೋಡಿ ಸ್ನೇಹಿತರೆ. ಇದು ಆಲ್ರೆಡಿ ಸುಮಾರು ಹರಿಯಂತ ಪಬ್ಲಿಕೇಶನ್ ಓದ್ದರಿಗೆ ಆಲ್ಮೋಸ್ಟ್ ಇದು ಗೊತ್ತಿರುತ್ತೆ. ಆಲ್ಮೋಸ್ಟ್ ಆಲ್ ಕ್ವಶನ್ಸ್ ಸುಮಾರು ಸರಿ ಆಗಿದೆ ಇದು. ಅದೇ ಥರನಾಗಿ ಇಲ್ಲಿ ಇನ್ನೊಂದು ಕ್ವಶನ್ ಇದೆ ನೋಡೋಣ. ದ ಸಿಸ್ಟಮ್ ಬಸ್ ಅಲೌಸ್ ಕಮ್ಯುನಿಕೇಷನ್ ಆಫ್ ಇನ್ಫಾರ್ಮೇಷನ್ ಬಿಟ್ವೀನ್ ಅಂತ ಕೇಳ್ತಿದ್ದಾರೆ. ಅಂದರೆ ಡಾಟಾ ಟ್ರಾನ್ಸ್ಮಿಟೆಡ್ ಫ್ರಮ್ ಮೇನ್ ಮೆಮ್ರಿ ಟು CPU, ಇದು ಕೂಡ ರೈಟ್ ಇದೆ. ಇನ್ಪುಟ್ ಡಾಟಾ ಫ್ರಮ್ ದ ಕೀಬೋರ್ಡ್ ಟ್ರಾವೆಲ್ಸ್ ಫ್ರಮ್ ದ ಡಿವೈಸ್ ಟು ಮೇನ್ ಮೆಮ್ರಿ, ಇದು ಕೂಡ ಕರೆಕ್ಟ್. ಇನ್ಫಾರ್ಮೇಷನ್ ಫ್ರಮ್ ಎಕ್ಸ್ಟರ್ನಲ್ ಮೆಮ್ರಿ ಇಸ್ ಟ್ರಾನ್ಸ್ಮಿಟೆಡ್ ಟು ಮೇನ್ ಮೆಮ್ರಿ ಅಂತೇಳಿ. ಇಲ್ಲಿ ಆಪ್ಷನಲ್ಲಿ ನೋಡೋದಾದರೆ ನಾವು A, B, C 3 ಕೂಡ ಕರೆಕ್ಟ್ ಆಗಿರುತ್ತೆ ನೋಡಿ ಸ್ನೇಹಿತರೆ ಇದಕ್ಕೆ ಆನ್ಸರ್. ಇಲ್ಲಿದೆ ನೋಡಿ, ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಇದಕ್ಕೆ. ಅದೇ ಥರನಾಗಿ ವಿಚ್ ಆಫ್ ದ ಫಾಲೋಯಿಂಗ್ ವಾಸ್ ದ ಮೇನ್ ಎಲೆಕ್ಟ್ರಾನಿಕ್ ಕಂಪೋನೆಂಟ್ ಯೂಸ್ಡ್ ಇನ್ ಫಸ್ಟ್ ಜನ್ರೇಷನ್ ಅಂತ. ಫಸ್ಟ್ ಜನ್ರೇಷನಲ್ಲಿ ಯಾವ್ದು ಯೂಸ್ ಮಾಡೋದು ಅಂತ ಕೇಳ್ತಾರೆ. ವ್ಯಾಕ್ಯೂಮ್ ಟ್ಯೂಬ್, ಟ್ರಾನ್ಸಿಸ್ಟರ್ ಸೆಕೆಂಡ್ದಲ್ಲಿ, ಇಂಟಿಗ್ರೇಟೆಡ್ ಥರ್ಡಲ್ಲಿ, VLSI ಫೋರ್ತ್, ಈ ಥರ ನೋಡ್ಕೊಂತಿರ್ಬೋದು ನಾವು ಸ್ನೇಹಿತರೆ. ಇದು ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಟು ವ್ಯೂ ದ ಕಂಟೆಂಟ್ಸ್ ದಟ್ ಕೆನಾಟ್ ಬಿ ಫಿಟ್ ಇಂಟು ಅ ವಿಂಡೋ ದ ಯೂಸರ್ ಕ್ಯಾನ್ ಯೂಸ್ ಅಂತ ಕೇಳ್ತಾರೆ. ಅಂದರೆ ನಾವು ಒಂದು ಯಾವುದಾದ್ರೂ ಏನಾರು ನೋಡ್ತಿರ್ಬೇಕಾದ್ರೆ ಪೂರ ವ್ಯೂ ಆಗಲಿಲ್ಲ ಅಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಸ್ಕ್ರೋಲ್ ಬಾರನ್ನು ಯೂಸ್ ಮಾಡ್ಬೋದು ನೋಡಿ. ಈ ಸ್ಕ್ರೋಲ್ ಬಾರ್ಗೆ ಮತ್ತು ಟೈಟಲ್ ಬಾರ್ಗೆ ಆಲ್ಮೋಸ್ಟ್ ಆಲ್ ಸ್ವಲ್ಪ ಇವೆರಡರಲ್ಲಿ ಕನ್ಫ್ಯೂಸ್ ಇರುತ್ತೆ. ಬಟ್ ಇದಕ್ಕೆ ಆನ್ಸರ್ ಕಂಪಲ್ಸರಿ ಸ್ಕ್ರೋಲ್ ಬಾರ್ ಬರುತ್ತೆ ನೋಡಿ ಸ್ನೇಹಿತರೆ. ಯಾಕಂದರೆ ಈ ಟೈಟಲ್ ಬಾರ್ನಲ್ಲಿ ಮ್ಯಾಕ್ಸಿಮೈಸ್, ಮಿನಿಮೈಸ್ ಈ ಥರ ಕೊಟ್ಟಿರ್ತಾನೆ. ಬಟ್ ಅದು ಸಫಿಷಿಯೆಂಟ್ ಅನ್ಸೋದಿಲ್ಲ ಆನ್ಸರ್. 95ಕ್ಕೆ ಸ್ಕ್ರೋಲ್ ಬಾರ್ ಇಸ್ ದ ರೈಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ವ್ಯಾಲಿಡ್ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಝೂಮ್ ಸೈಜಸ್ ಇನ್ ವರ್ಡ್ ಅಂತ ಕೇಳ್ತಿದ್ದಾರೆ. MS ವರ್ಡ್ನಲ್ಲಿ ನಾವು ಮಿನಿಮಮ್ 10 ಮಾಡ್ಬೋದು, ಮ್ಯಾಕ್ಸಿಮಮ್ 500 ಮಾಡ್ಬೋದು. ಬಟ್ ಇದೇ ನಾವು PPTಗೆ ಮತ್ತು ಎಕ್ಸೆಲ್ಗೆ ಬಂದರೆ ನಾವು 400 ಈಸ್ ಮ್ಯಾಕ್ಸಿಮಮ್ ಅಂತೇಳಿ. ಆಲ್ಮೋಸ್ಟ್ ಆಲ್ ಇದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ನೋಡಿ ಸ್ನೇಹಿತರೆ, ಸ್ವಲ್ಪ ಕ್ಲಿಯರ್ ಮಾಡ್ಕೊಂಬಿಡಿ. ನೆಕ್ಸ್ಟ್ GUI ಸ್ಟ್ಯಾಂಡ್ಸ್ ಫಾರ್ ವಾಟ್ ಅಂತ ಕೇಳ್ತಿದ್ದಾರೆ. ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಇದು ಆಲ್ರೆಡಿ ಸುಮಾರು ಸಲ ಎಕ್ಸಾಮ್ನಲ್ಲಿ ಕ್ವಶನ್ ಆಗಿದೆ.
ಅದೇ ಥರನಾಗಿ ವಿಚ್ ಟೂಲ್ ಈಸ್ ಯೂಸ್ ಟು ಮ್ಯಾನ್ಯುವಲಿ ಚೇಂಜ್ ದ ಅಪಿಯರೆನ್ಸ್ ಆಫ್ ಅ ಕ್ಯಾರೆಕ್ಟರ್ ಇನ್ MS ವರ್ಡ್ ಅಂತೇಳಿ. ಇದಕ್ಕೆ ಫಾಂಟ್ ಡೈಲಾಗ್ ಬಾಕ್ಸ್ ಅಂತೇಳಿ. ಫಾಂಟ್ಸ್ ಅಂದರೆ ನಾವು ಸ್ಟೈಲ್ಸ್ ಇರ್ತಾವಲ್ಲ ರೀ, ನಾವು ಯಾವ ಥರ ಬರಿತೀವಲ್ಲ ಲೆಟರ್ಸ್ ಸೈಜಸ್ಸು ಮತ್ತು ಕ್ಯಾಲಿಬ್ರರಿ ಮತ್ತು ರೋಮನ್ಸ್, ನ್ಯೂ ಟೈಮ್ಸ್ ರೋಮನ್, ಇವೆಲ್ಲ ಫಾಂಟ್ ಡೈಲಾಗ್ ಬಾಕ್ಸ್ನಲ್ಲಿ ಅವೈಲೇಬಲ್ ಇರುತ್ತೆ ನೋಡಿ ಸ್ನೇಹಿತರೆ. ಇದಕ್ಕೆ 19 ಆನ್ಸರ್ ಫಾಂಟ್ ಡೈಲಾಗ್ ಬಾಕ್ಸ್. ಆ್ಯಂಡ್ 100 ಕ್ವಶನ್ ನೋಡೋಣ. ವಿಚ್ ಈಸ್ ನಾಟ್ ಅ ಫಾಂಟ್ ಸ್ಟೈಲ್ ಅಂತ ಕೇಳ್ತಾ ಇದ್ದಾರೆ. ಈ ಬೋಲ್ಡ್ ಈಸ್ ರೈಟ್, ಸೂಪರ್ ಸ್ಕ್ರಿಪ್ಟ್ ಬರೋದ್ರ ಸ್ನೇಹಿತರೆ. ಇದಕ್ಕೆ ರೆಗ್ಯುಲರ್ ಈಸ್ ಕರೆಕ್ಟ್ ಇದೆ ಅಂದರೆ ಆನ್ಸರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ MS ವರ್ಡ್ ಟು ಫೈಂಡ್ ಆ್ಯಂಡ್ ರಿಪ್ಲೇಸ್ ಟೆಕ್ಸ್ಟ್ ವಿ ಹ್ಯಾವ್ ಟು ಕ್ಲಿಕ್ ಆನ್ ವಿಚ್ ಅಂತ ಕೇಳ್ತಿದ್ದಾರೆ. ಇದು ಎಡಿಟ್ ಮೆನುಗೆ ಕ್ಲಿಕ್ ಮಾಡ್ಬೇಕಾಗುತ್ತೆ ನೋಡಿಸಿದೆ. ಅದರಲ್ಲಿ ರಿಪ್ಲೇಸ್ ಅಂದರೆ Ctrl+H, ಅದ್ರ ಶಾರ್ಟ್ಕಟ್ ಕೀ ಇರುತ್ತೆ. ಆಲ್ಮೋಸ್ಟ್ ಅಲ್ಲಿ ಇದು ಎಡಿಟ್ ಆಪ್ಷನಲ್ಲಿ ಬರ್ತದೆ ಸ್ನೇಹಿತರೆ. ಇದಿಷ್ಟು ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಎಕ್ಸ್ಪೆಕ್ಟೆಡ್ ಕೀ ಆನ್ಸರ್ ಆಗಿರುತ್ತೆ. ಇದರಲ್ಲಿ ಒಂದು ಅಥವಾ 2 ಮಾರ್ಕ್ಸ್ ಸ್ವಲ್ಪ ವೇರಿಯೇಷನ್ ಆಗ್ಬೋದು, ಬಟ್ ಆಲ್ಮೋಸ್ಟ್ ಆಲ್ 90% ಇವು ಕರೆಕ್ಟ್ ಆಗಿರುವಂಥ ಕೀ ಆನ್ಸರ್ ಆಗಿದೆ, ಎಕ್ಸ್ಪೆಕ್ಟೆಡ್ ಕೀ ಆನ್ಸರ್ ಆಗಿದೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇದು ಕೇವಲ ಎಕ್ಸ್ಪೆಕ್ಟೆಡ್ ಕೀ ಆನ್ಸರ್ ಆಗಿರುತ್ತೆ. ಫೈನಲ್ ಆಗಿ KPSCಯಿಂದ ಕೀ ಆನ್ಸರ್ ಬಂದ ಮೇಲೆ ಅದು ಫೈನಲ್ ಆನ್ಸರ್ ಆಗಿರುತ್ತೆ ನೋಡಿ ಸ್ನೇಹಿತರೆ. ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಆಗಿದೆ. ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಪಾರ್ಟ್ 2 ಮತ್ತು ಪಾರ್ಟ್ 3ನಲ್ಲಿ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಧನ್ಯವಾದಗಳು.